ಎಲ್ರಿಗೂ ನಮಸ್ಕಾರ. ದ ರೈಸ್ ಆಫ್ ಅಶೋಕ ಇವತ್ತು ಪ್ರೀಮಿಯರ್ ಆಯಿತು. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ. ನೀವುಗಳು ಹೇಳಬೇಕು ನಿಮಗೆ ಸಿನಿಮಾ ಹೆಂಗೆ ಅನಿಸ್ತು ಅಂತ. ಇದು ನಮ್ಮ ಸಿನಿಮಾ, ನಾವು ಹೇಳೋದಕ್ಕಿಂತ ಜಾಸ್ತಿ ನೀವುಗಳು ಹೇಳಬೇಕು ನಿಮಗೆ ಸಿನಿಮಾ ಹೇಗೆ ಅನ್ನಿಸ್ತು ಅಂತ. ನನಗೆ ಮುಂಚೆ ನೋಡಿದ್ದೆ ಸಿನಿಮಾನ, ಬಟ್ ನನಗೆ ನನ್ನ ಸಿನಿಮಾ ಆಬ್ವಿಯಸ್ಲಿ ನಾನು ಒಂಚೂರು ಸೆಲ್ಫಿಶ್ ಆಗಿರ್ತೀನಿ. ಬಟ್ ಯಾರ್ಯಾರು ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಏನು ಅನಿಸ್ತು, ಯಾವುದೇ ಆನೆಸ್ಟಾಗಿ ದಯವಿಟ್ಟು ಏನು ಅನಿಸ್ತು ಅಂತ ದಯವಿಟ್ಟು ತಿಳಿಸಿ. ಯಾರ್ಯಾರು ಬಂದರು, ಪ್ರತಿಯೊಂದು ಗೆಸ್ಟ್, ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಹಾಗೆ ಮೀಡಿಯಾದವರು ಅಷ್ಟೇ, ಫಸ್ಟ್ ಡೇಯಿಂದ ಇವತ್ತುವರೆಗೂ ನಮ್ಮ ಜೊತೆ ಇದ್ದೀರಾ. ಸೊ ಎಲ್ಲ ಮೀಡಿಯಾದವ್ರಿಗೆ, ಎಲ್ಲ ಪ್ಯಾಪರಾಜಿ ಯಾರ್ಯಾರಿದ್ದೀರೋ ಅವ್ರಿಗೆಲ್ರಿಗೂ, ಯಾಕಂದರೆ ಪ್ರತಿಯೊಂದು ಇವೆಂಟ್ ಕವರ್ ಮಾಡಿದ್ದಾರೆ ಎಲ್ಲರೂ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸತೀಶ್ ಅವರ ಶ್ರಮ, ಅವರ ಪೆಟ್ ಪ್ರಾಜೆಕ್ಟ್ ಈ ಸಿನಿಮಾ. ಸೊ ಬನ್ನಿ, ಎಲ್ಲರೂ ಥಿಯೇಟರ್ಗೆ ಬನ್ನಿ, ಫ್ಯಾಮಿಲಿ ಸಮೇತರಾಗಿ ಬನ್ನಿ. ಇವತ್ತು ನನಗೆಲ್ಲ ಫ್ಯಾಮಿಲಿ ಬಂದಿದ್ವಿ ಒಟ್ಟಿಗೆ. ಸೊ ಹಾಗೆ ನೀವು ಬನ್ನಿ, ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಮೂವಿ ನೋಡಿದ್ವಿ, ಭಾಳ ಅದ್ಭುತವಾಗಿ ಬಂದಿದೆ. ನನಗೆ ಹೇಗೋ ಈ ಪೊಲೀಸ್ ಕೆಲಸ ಈ ಕೈಗೆ ಹೊಟ್ಟೋಗ್ಬಿಡ್ತು. ಹಾಗೆ ಈ ಒಂದು ಮೂವಿನೂ ಸಹ ಈ ಕೈಗೆ ಬಂದು ಕೈಗೆ ಹಾಗೆ ಹೊಟ್ಟೋಗ್ಬಿಡ್ತು ಅಂತಂದರೆ, ಅಂದರೆ ಆ ಮಟ್ಟಕ್ಕೆ ನಮ್ಮನ್ನು ಹಿಡಿದಿಡುವಂಥ ಒಂದು ಏನಿವರ ಅದ್ಭುತವಾದಂಥ ಆ್ಯಕ್ಷನ್ ಏನಿದೆಯೋ, ಅವರ ನಟನೆ ಏನಿದೆಯೋ, ನಿಜವಾಗ್ಲೂ ನಾನೆಲ್ಲೋ ಒಂದು ಸಾರಿ ಒಂದು 2-3 ಬಾರಿ ನಾನು ಒಳಗಡೆ ಹೋಗ್ಬಿಟ್ಟೆ. ಅದರೊಳಗಡೆ ಅದರಿಂದ ಈಚೆ ಬರೋದಕ್ಕೂ ನನಗೊಂದು ಸ್ವಲ್ಪ ಕಷ್ಟ ಆಯಿತು. ಕೆಲವಷ್ಟು ಕಡೆ ಅದ್ಭುತವಾಗಿ ಭಾಳ ಕಷ್ಟಪಟ್ಟಿದ್ದಾರೆಲ್ಲ. ನನ್ನ ಲೆಕ್ಕದಲ್ಲಿ ಇವರು ಬೆವರೆಲ್ಲ ಸುರಿಸಿರೋದು, ನನ್ನ ಲೆಕ್ಕದಲ್ಲಿ ಇವರು ರಕ್ತನೇ ಸುರಿಸಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ. ಇದು ಗೆದ್ದೇ ಗೆಲ್ಲುತ್ತೆ. ಮತ್ತು ಭಾಳ ಅದ್ಭುತವಾಗಿ ಇದು ಸ್ಕ್ರೀನ್ ಮೇಲೆ ಮೂಡಿ ಒಂದು ಸಮಾಜದ ಈ ಒಂದು ಮಟ್ಟಕ್ಕೆ, ಒಂದು ಶೋಷಿತ ವರ್ಗದಲ್ಲಿ ಒಂದು ಇಂಥವ್ರು ಹುಟ್ಟಿ ಒಂದು ಸಮಾಜವನ್ನೇ ಸುಧಾರಣೆ ಮಾಡ್ತಕ್ಕಂಥ ಸುಧಾರಣೆಯ ಒಂದು ದಾರಿಯನ್ನು ಕಂಡುಹಿಡಿಯುವಂಥ ಅದ್ಭುತವಾದಂಥ ಈ ಸ್ಟೋರಿನ ನಿಜವಾಗ್ಲೂ ಬರೆದಿರ್ತಕ್ಕಂಥ ನಮ್ಮ ಟಿ.ಕೆ. ದಯಾನಂದ್ ಅವರಿಗೆ ನನಗೊಂದು ಖಂಡಿತವಾಗ್ಲೂ ಹ್ಯಾಟ್ಸ್ ಅಪ್. ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಭಾಳ ಅದ್ಭುತವಾಗಿ ಎಲ್ಲ ನಮ್ಮ ಇವ್ರದ್ದಂತೂ ಬಿಡಿ, ನಮಗೆಲ್ಲ ಖಂಡಿತವಾಗ್ಲೂ ಒಂಥರ ರೋಮಾಂಚನ ಆಯಿತು. ಪುಟ್ಟಿ ಬಾಬು ಏನಿದಾರಲ್ಲ, ಅವರು ಅದ್ಭುತವಾದಂಥ ಆ್ಯಕ್ಷನ್ ಮಾಡಿದ್ದಾರೆ. ನಟನೆ ಅನಿಸೋದೇ ಇಲ್ಲ ಅದು. ನಿಜವಾಗ್ಲೂ ಅದು ಹೇಗೆ ಇವರಿಬ್ಬರಿಗೂ ದೇವರು ಆ ಮಟ್ಟದ ಶಕ್ತಿ ಕೊಟ್ಟಿದ್ದಾನೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.